ಟೊಮೊಟೊ ಬಿಡಿಸ್ಬೇಕು, ಮತ್ತು ಟೊಮೊಟೊ ಗಿಡದಲ್ಲಿ ಕಳೆ ಕೀಳೋದೆಲ್ಲ ಇದೆ, ಮತ್ತು ಬೇರೆ ಕೆಲಸಗಳೆಲ್ಲ ಇದೆ. ಇದರಲ್ಲಿ ಫುಲ್ ನೋಡಿಸ್ತೀನಿ ನಿಮಗೆ. ನೋಡಿ, ನಾನು ನನ್ನ ಮಗ ನಮ್ಮ ಅಪ್ಪ 3 ಜನ ಹೋಗ್ತಾ ಇದ್ದೀವಿ ತೋಟಕ್ಕೆ. ಆಲ್ರೆಡಿ ಕೆಲಸದವ್ರು ಬಂದಿದ್ದಾರೆ ಟೊಮೊಟೊ ಬಿಡ್ಸೋಕ್ಕೆ. ನೋಡಿ ನಮ್ಮ ಮಗ ಯಾವ ಥರ ಗಾಡಿ ರೈಸ್ ಮಾಡ್ತಾಯಿದ್ದಂತ. ಈ ಗಾಡಿಯಲ್ಲಿ ಹೋಗ್ಬೇಕಂದ್ರೆ ಫಸ್ಟ್ ಇರ್ತಾನೆ. ಎಲ್ಲ ಹೋಗ್ತಾ ಇದ್ರೆ ಯಾತಕ್ಕೆ ಗಾಡಿ ಅಂತಾನೆ, ಏನಿಸ್ತಾನೋ ಅಂತಾನೆ. ಮನೇಲಿ ಮಾತಾಡೋದು ತೆಲುಗು, ನಾನು ತೆಲುಗಲ್ಲಿ ಮಾತಾಡ್ತಾನೆ. ಸಂಡೇ ಆಫೀಸ್ ಇವಾಗ ಊರಿಗೆ ಹೋದರೆ ನಮ್ಮ ಕೆಲಸ ಎಲ್ಲ ಇರುತ್ತೆ. ಆಲ್ರೆಡಿ ಕೆಲಸದವ್ರು ಬಂದು ಬಿಡಿಸ್ತಾ ಇದ್ದಾರೆ. ನೋಡಿ, ನನ್ನ ಮಗನ ಒಂದು ಮದ್ದು ಕೆಳಗಡೆ ಒಂದು ಬಾಕ್ಸ್ ಹಾಕಿ ಕೂರಿಸಿದ್ದೀವಿ. ಟೊಮೊಟೊ ಬಾಕ್ಸ್ಲೆಲ್ಲ ಹಾಕಿದ್ದಾರೆ. ಟೆಂಪೋ ಅವರು ಬಂದು ನಮ್ಮ ಹತ್ರ ಎಲ್ಲ ಪಾರ್ಕ್ ಮಾಡಿಬಿಟ್ಟು ನಾವು ಟೊಮೊಟೊ ಬಿಡ್ಸೋಕ್ಕೆ ಹೋಗ್ತಾಯಿದ್ದೀನಿ. ಬಂದು 4 ಜನ ಬಂದಿದ್ದಾರೆ. ಅದ್ರ ಜೊತೆಗೆ ನಾನು ನಮ್ಮಪ್ಪ ಬಿಡಿಸ್ತಾಯಿದ್ದೀನಿ. ನನ್ನ ಮಗ ಒಂದು ಕಡೆ ನಮಗೆ ಎಂಟಿ ಬಾಕ್ಸ್ಗಳನ್ನ ತೊಗೊಬಂದು ಸಪ್ಲೈ ಮಾಡ್ತಾನೆ. ನೋಡಿ, ಅದೆಲ್ಲ ಬಿಡಿಸ್ತಾಯಿದ್ರೆ ನಾನು ಒಬ್ಬನ ಎಲ್ಲ ಬಾಕ್ಸ್ ಎತ್ಕೊಬರ್ಬೇಕು. ಆಲ್ಮೋಸ್ಟ್ ನನ್ನ ನೈಟಿಗೆ ಬೆಳೆದಿದೆ ಟೊಮೊಟೊ ಗಿಡಗಳೆಲ್ಲ. ಆಲ್ಮೋಸ್ಟ್ 6 ಅಡಿ 6 ಅಡಿ ಇದೆ. ಈ ಥರ ತುಂಬಿಸಿ ಇಟ್ಬಿಟ್ಟು ಹೋಗ್ಬಿಡ್ತಾರೆ ಲೈನ್ಗಳಲ್ಲಿ. ಈ ಥರ ಬಿಟ್ಟಿರೋದೆಲ್ಲ ನೋಡಿ ಕಿತ್ಕೋಬೇಕು. ಎಲ್ಲ ತುಂಬಿಸಿ ಇಟ್ಬಿಡ್ತಾರೆ. ಅದನ್ನೆಲ್ಲ ಎತ್ಕೊಬಂದು ನಾವು ಒಂದು ಕಡೆ ಮತ್ತೆ ಕೆಳಗಡೆ ಹಾಕಿದ್ದೀವಿ. ನೋಡಿ, ನಮ್ಮಪ್ಪ ಇವಾಗೆಲ್ಲ ಬಿಡಿಸ್ಬಿಟ್ಟು ಅವನೇ ನನ್ನ ತಮ್ಮ ಹೋಗ್ತದ, ನಮ್ಮ ಚಿಕ್ಕಪ್ಪ ಮಗ. ಇವರಿಬ್ಬರು ನಮ್ಮಪ್ಪ ಫ್ರೆಂಡ್ ಇಬ್ಬರೂ ಬಾಕ್ಸ್ಗಳು ತುಂಬಿಸ್ತಾ ಇದ್ದಾರೆ. ಕೆಲಸದವ್ರು ಬಿಡಿಸ್ತಾ ಇದ್ರೆ ನಾವು ಎತ್ಕೊಬರ್ಬೇಕು. ಒಂದು ತೋಟ ಎಲ್ಲ ಮುಗೀತು. 2ನೇ ತೋಟಕ್ಕೆ ಹೋಗಿದ್ದಾರೆ ಅವರು ಬಿಡ್ಸೋಕ್ಕೆ. ಇದು 2ನೇ ಕಟ್ಟಿಂಗ್ ಬಿಡಿಸ್ತಾ ಇರೋದು ನಾವು. ಫಸ್ಟ್ ಒಂದು ಸಲ ಸ್ಯಾಂಪಲ್ ಕಿತ್ತಾಕಿದ್ವಿ ಮಾರ್ಕೆಟ್ಗೆ. ಅದು 2ನೇ ತೋಟ ಬಿಡಿಸ್ತಾ ಇದ್ದಾರೆ. ಫಸ್ಟ್ ತೋಟ ಕಂಪ್ಲೀಟ್ ಆಯಿತು. ನೋಡಿ, ಹಲಸಿಂದೆ ಗಿಡ ಯಾವ ಥರ ಇದೆ ಅಂತ. ಸೈಡ್ ಕಾಲು ಆ ಕಡೆ ಸೈಡ್ ಈ ಕಡೆ ಸೈಡಲ್ಲಿರುತ್ತೆ. ಈ ಕಡೆ ಅವರು ಬಿಡಿಸ್ಕೊಂಡಿದ್ದಾರೆ ಎಲ್ಲನೂ. ಅದನ್ನು ಮಿಸ್ ಆಗಿರೋದನ್ನು ನೋಡಿ ಬಿತ್ಕೋಬೇಕು. ಆಲಿಕಲ್ ಮಳೆ ಬಿದ್ದು ಸ್ವಲ್ಪ ಗಿಡ ಎಲ್ಲ ಕಲರ್ ಚೇಂಜ್ ಆಗೋಗಿದೆ. ಕಾಯಿ ಸ್ವಲ್ಪ ಡ್ಯಾಮೇಜ್ ಆಗಿದೆ. ಈ ಕೆಲಸಕ್ಕೆ ಬರ್ತಿರೋ ಗಿಡಗಳು ಬೇರೆ ಗೊಬ್ಬರದಲ್ಲೇ ಬಂದು ಬರ್ತಿದೆಲ್ಲ. ಇಂಥವನ್ನೆಲ್ಲ ಕಿತ್ತು ಬಿಸಾಕಬೇಕು. ಯಾಕಂದರೆ ಆ ಹೂವಲ್ಲಿರೋದೆಲ್ಲ ಉದುರಿಬಿಟ್ರೆ ಮತ್ತೆ ಫುಲ್ಲು ತೋಟ ಎಲ್ಲ ಫುಲ್ಲು ಸ್ಪ್ರೆಡ್ ಆಗುತ್ತೆ. ನಮ್ಮ ಮನೆಯವರು ವೀಡಿಯೋ ತೆಗೋರಿಲ್ಲ, ಅದಕ್ಕೆ ನಾನು ಸೆಲ್ಫಿ ಕ್ಯಾಮ್ರಲ್ಲಿ ತೊಗೊಳ್ತಾ ಇದ್ದೀನಿ. ನಾನು ಬೇರೆ ಆಪ್ಷನ್ ಇಲ್ಲ, ಅದಕ್ಕೆ ನಾನು ಸೆಲ್ಫಿನಲ್ಲಿ ತೊಗೊಳ್ತಾ ಇದ್ದೀನಿ. ಆಲ್ಮೋಸ್ಟ್ ತೋಟ 5.75 6 ಅಡಿ ಇದೆ. ಹಲಸಿಂದೆ ಗಿಡ ಮತ್ತು ಕಾಯಿ ಮತ್ತು ಸಕ್ಕದಾಗಿ ಬಂದಿದೆ. ಬಟ್ ನವಿಲುಗಳೇ ತಿಂದಾಗುತ್ತೆ. ಅದ್ರ ಜೊತೆಗೆ ದಾರಿಯಲ್ಲಿ ಹೋಗೋರು ಬರೋರೆಲ್ಲ ಕಿತ್ಕೊಂಡು ಹೋಗ್ಬಿಡ್ತಾರೆ. ಬೆಳೆದವ್ರಿಗೆ ಏನೂ ಸಿಗಲ್ಲ. ಬೆಳೆದಿರೋರು ದಾರಿಯಲ್ಲಿ ಹೋಗೋರು ಬರೋರು ತಿನ್ಕೊಳ್ತಾರೆ. ಮತ್ತು ಅದ್ರ ಜೊತೆಗೆ ನವಿಲುಗಳು ಸೇರಿಕೊಂಡು ಫುಲ್ಲು ತಿಂದ್ಕೊಳ್ಳುತ್ತೆ. ನಾವು ಹೆಂಗೆ ಸುಲಿತೋ ಅದೇ ಥರ ಸುಲಿದು ಬಿಡುತ್ತೆ ನವಿಲುಗಳು. ಒಂದು ಬಾಕ್ಸ್ 15 kg ಬರುತ್ತೆ. ಬಾಕ್ಸ್ಗಳು ಸಾಲಿಲ್ಲ ಹಾಕಿದ್ದು. ಅದಕ್ಕೆ ಅವ್ರು ಯಾರೂ ಇಲ್ಲ ಮನೆ ಹತ್ರ. ನನ್ನ ಚಿಕ್ಕಪ್ಪ ಅವರು ಟೊಮೊಟೊ ಬಿಡಿಸ್ತಾ ಇದ್ದಾರೆ. ಅದಕ್ಕೆ ನಾನು ನನ್ನ ಮಗನೇ ಬಂದ್ವಿ ಟೆಂಪೋ ಎತ್ಕೊಂಡು ಹೋಗೋಣ ಬಾಕ್ಸ್ಗಳಿಗೆ ಅಂತ. ಇದೆ ಬಾಕ್ಸ್ಗಳು. ಮತ್ತು ಕೂರಿಸ್ಕೊಂಡು
ಮೊಬೈಲಲ್ಲಿ ಚಾರ್ಜ್ ಇಲ್ಲ, ಅದಕ್ಕೆ ಪವರ್ ಬ್ಯಾಂಕ್ ತೊಗೊಂಡಿದ್ದೀನಿ, ಅದು ಕೂರಿಸಿದ್ದೀನಿ. ಟೆಂಪೋಗಳು ಎಲ್ಲರೂ ಹೋಗ್ಬೇಕಂದ್ರೆ ರೆಡಿ ಫಸ್ಟ್ ಅವನು. ಬಟ್ ನಮ್ಮ ಬೆಂಗಳೂರು ಕೆಲ್ಸಕ್ಕೆ ಬರೋದಿಲ್ಲ ಮುಂಚೆ ನಾನೇ ಈ ಗಾಡಿನ ಆಲ್ಮೋಸ್ಟ್ 1 ಇಯರ್ ಓಡಿಸಿದ್ದೀನಿ. ನಮ್ಮದೆಲ್ಲ ಅವಾಗ ಜಾಯಿಂಟ್ ಫ್ಯಾಮಿಲಿ ಇತ್ತು, ಇವಾಗ ಫ್ಯಾಮಿಲಿ ಡಿವೈಡ್ ಆಗಿದ್ದೀವಿ. ಸೊ ಎಲ್ಲ ಟೆಂಪೋಗಳು ಅವರೇ ಇಟ್ಕೊಂಡು ಮೇಂಟೈನ್ ಮಾಡ್ತಾಯಿದ್ದಾರೆ. ಮತ್ತೇನಾದರೂ ಕೆಲಸ ಇದ್ದರೆ ನಾವೇ ತೊಗೊಂಡು ಹೋಗೋದು. ಮಗ ಹೆಂಗೆ ಇಟ್ಕೊಂಡು ಏನು ಮಾಡಿ ಗೋಡನ್ ಥರ ಮಾಡ್ಕೊಂಡಿದ್ದೀವಿ. ಶೆಡ್ಡು ನಮಗೆ ಹಸುಗಳಿಗೆ ಫೀಡು ಮತ್ತು ಹುಲ್ಲು ಚಾಪ್ ಕಟ್ಟರು ಇಟ್ಕೊಳ್ಳೋಕ್ಕೆ ಸ್ಟೋರೇಜ್ ಮಾಡ್ಕೊಂಡಿದ್ದೀವಿ, ರೂಮ್ ಸ್ಟೋರೇಜು. ಬಂಗಾರಪೇಟೆ ಕಮಲಾಪುರ ಮೈನ್ ರೋಡಿಂದ ಲೆಫ್ಟ್ ತೊಗೊಂಡು ಬಂದರೆ ನಮ್ಮ ಮನೆ. ಇದು ನೋಡಿ ನಮ್ಮ ಕೆರೆ ತುಂಬಿದ್ರೆ ನಮ್ಗೆ ತೋಟದ ಹೋಗಿ ದಾರಿ ಇರೋಲ್ಲ. ಸೊ ಇವಾಗ ಕೆರೆಯಲ್ಲಿ ನೀರಿಲ್ಲ, ಅದಕ್ಕೆ ಹೆಂಗೆ ಬೇಕೋ ಹಂಗೆ ಹೋಗ್ಬೋದು. ಕೆರೆ ಎಲ್ಲ ರೋಡು ನಮಗೆ ಹೆಂಗೆ ಬೇಕೋ ಸುತ್ತಾಡ್ಕೊಂಡು ಹೋಗ್ತಾ ಇರ್ಬೋದು. ಸ್ವಲ್ಪ ಮಳೆ ಬಂದ್ಬಿಟ್ರೆ ಇಲ್ಲಿ ಟೆಂಪೋ ಬರೋದೇ ಇಲ್ಲ, ಅಲ್ಲೇ ಜಾರ್ಕೊಂಡು ಹೋಗ್ತಾ ಇರುತ್ತೆ. ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ನಿಮ್ಮ ಕಡೆಯಿಂದ. ರೆಗ್ಯುಲರಾಗಿ ವೀಡಿಯೋಸ್ ಹಾಕ್ತಾ ಇರ್ತೀವಿ. ನಮ್ಮ ವೀಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲೆ ಅಡಿಕೆ ಕವರ್, ಕೆಲಸದವ್ರಿಗೆ ಎಲೆ ಅಡಿಕೆ. ಸೊ ಲಾಸ್ಟ್ ತೋಟದಾಗ ಬಂದಿದ್ದಾರೆ ಬಿಡ್ಸೋಕ್ಕೆ, ಲಾಸ್ಟ್ ಬಿಡಿಸ್ತಾ ಇದ್ದಾರೆ. 2 ತೋಟ ಮುಗೀತು, 3ನೇ ತೋಟ. ಸೊ ನಾನು ಟೆಂಪೋ ಎತ್ಕೊಬರೋಷ್ಟು ಫುಲ್ಲು ಸ್ಟಾಕ್ ಹೋಗಿದೆ ಬಾಕ್ಸ್ಗಳು. ಎಲ್ಲ ತುಂಬಿಸಿದ್ದಾಯಿತು. ಇದು 74 ಚೆನ್ನಾಗಿರೋದಾಗಿದೆ, ಮತ್ತು ಬೇರೆ ಕ್ವಾಲಿಟಿ ಎಲ್ಲ ಸೇರಿ ಒಂದು 87 ಬಾಕ್ಸ್ ಆಗಿದೆ. ಟೋಟಲ್ 87 ಬಾಕ್ಸ್ ಆಗಿದೆ ನೋಡಿ. ಇದು ಬೇರೆ ಮೀಡಿಯಮ್ಮು. ಇದೆಲ್ಲ ಸ್ವಲ್ಪ ಕಾಯಿಲೆ ಬಂದಿರೋದು, ಏನೋ ಕಾಯಿಲೆ ಬಂದುಬಿಟ್ಟಿದೆ ಇದಕ್ಕೆಲ್ಲ. ಮೊಬೈಲ್ ನೋಡಿದ್ರೆ ಅದು ಚೆನ್ನಾಗೇ ಕಾಣಿಸುತ್ತೆ ನಿಮಗೆ ನೋಡಿ. ಇದು ಫುಲ್ಲು ಚಿಕ್ಕ ಚಿಕ್ಕ ಟೊಮೊಟೊ, ಲಾಸ್ಟ್ ಕ್ವಾಲಿಟಿ. ನೋಡಿ ಬಟ್ ರೇಟ್ ಕಮ್ಮಿ ಆಗ್ತದೆ ಡೇ ಬೈ ಡೇ. ಸೊ ಮುಗೀತು. ಇವಾಗ ಈ ಸೆಕೆಂಡ್ ಬ್ಯಾಚಲ್ಲಿ ಕಳೆ ಕೀಳ್ತಾ ಇದ್ದಾರೆ. ನಮ್ಮಪ್ಪ ಕೆಲಸದವರೆಲ್ಲ ಬಿಡಿಸ್ತಾ ಇದ್ದಾರೆ. ನಾನು ನೋಡಿ ಈ ಸೈಡಲ್ಲೆಲ್ಲ ಈ ಕಾಂಗ್ರೆಸ್ ಗಿಡಗಳು ಬೆಳೆದುಬಿಟ್ಟಿದೆ. ನಾನು ಕಿತ್ತಕೊಳ್ಳಿದ್ದಾರೆ ನಮ್ಮಪ್ಪ ನನಗೆ, ನೀನು ಆ ಕೆಲಸ ಮಾಡು ಅಂತ. ನೋಡಿ ಹೆಂಗೆ ಬೆಳೆದಿದೆ ನೋಡಿ, ಆರೆಂಜ್ ಇದೆ ನೋಡಿ. ಫುಲ್ಲು ಹೋಗೋಕ್ಕಾಗಲ್ಲ. ಇದರಲ್ಲಿ ಬೇರೆ ಹಾವುಗಳು ಬೇರೆ ಇರುತ್ತೆ. ನೈಟ್ ಟೈಮಲ್ಲಿ ನಾವು ಓಡಾಡ್ತಾ ಇರ್ತೀವಿ, ನಮಗೆ ಅದು ತೊಂದರೆ. ಇದೆಲ್ಲ ಕೀಳಬೇಕು.
ನೋಡಿ ನನ್ನ ಮಗ ಡ್ಯಾನ್ಸ್ ಆಡ್ತಾ ಇದ್ದಾನೆ. ಕೆಲಸದವ್ರು ಫೋನ್ ಎತ್ಕೊಂಡ್ಬಿಟ್ಟಿದ್ದಾನೆ, ಎತ್ಕೊಂಡ್ಬಂದು ಡ್ಯಾನ್ಸ್ ಆಡ್ತಾ ಇದ್ದಾನೆ. ಕುತ್ಕೊಳ್ಳಂದ್ರೆ ಕುತ್ಕೊಳ್ಳಲ್ಲ, ಬಿಸಿಲಲ್ಲಿ ಸುತ್ತಾಡ್ತಾ ಇರ್ತಾನೆ. ಇಲ್ಲಿ ಬಂದು ಡ್ಯಾನ್ಸ್ ಆಡ್ತಾ ಇದ್ದಾನೆ. ಫುಲ್ಲು ಸ್ವಲ್ಪ ಕಿತ್ತಿದ್ದೀನಿ. ಫುಲ್ ನೋಡಿ ಹೆಂಗಿದೆ, ಎಲ್ಲ ಕಿತ್ತಿದ್ದಾಯಿತು ನೋಡಿ. ಅವಾಗ ಹಿಂಗಿತ್ತು, ಇವಾಗ ಹಿಂಗಿದೆ. ಇದು ಮಾತ್ರ ಹೋಗೋದೇ ಇಲ್ಲ. ಹೂವದಲ್ಲಿರೋ ಬೀಜ ಏನೋ ಉದುರೋದ್ರೆ ಇನ್ನೂ ಫುಲ್ಲು ಕಾಡು ಥರ ಬೆಳೆದ್ಬಿಡುತ್ತೆ. ತೋಟ ಎಲ್ಲ ಅದೇ ಇರುತ್ತೆ ನೋಡಿ. ಕೈಯೆಲ್ಲ ಕೆಂಪಗಾಗಿ ಹೋಗ್ತಿದ್ದೆಲ್ಲ ಕಿತ್ತೋಷ್ಟರೊಳಗಡೆ. ಮಳೆ ಬೇರೆ ಬಂದಿಲ್ಲ, ಅದಕ್ಕೆ ಫುಲ್ಲು ಗಟ್ಟಿ. ನೋಡಿ ಈ ಥರ ಗಿಡದ ಪಕ್ಕದಲ್ಲಿರೋ ಕಳೆಲ್ಲ ಕಿತ್ತಬೇಕಲ್ಲ. ಸ್ವಲ್ಪ ದೊಡ್ಡದಾಗೋದ್ರೆ ಅದನ್ನು ಕೀಳಾಕೋದ್ರೆ ನಾವು ಗಿಡ ಸಮೇತ ಕಿತ್ಕೊಂಡ್ಬಿಡುತ್ತೆ. ಅದು ಆ್ಯಕ್ಚುಲಿ ಕುಡುಗೋಲಲ್ಲಿ ಅದನ್ನು ತೆಗಿಬೇಕು. ಕುಡುಗೋಲೆಲ್ಲ ತಗೊಂಡಿದ್ದಾರೆ, ನಮ್ಮಮ್ಮ ಎಲ್ಲ ತೊಗೊಂಡು ಮಾಡ್ತಾಯಿದ್ದಾರೆ. ಅದಕ್ಕೆ ನನ್ನ ಕೈಯಲ್ಲೇ ಕೀಳ್ತಾ ಇದ್ದಾನೆ ನೋಡಿ. ನಮ್ಮಮ್ಮ ಕೀಳ್ತಾ ಇದ್ದಾರೆ. ಈ ಥರ ಕೀಳಬೇಕು. ಈಗ ಬೇರೆ ಇಲ್ಲಿ ಮಾತ್ರನೇ ಕಿತ್ತೋದು ನಾವು. ಇನ್ಸೈಡಲ್ಲಿ ನಾವು ಕಳೆ ಮದ್ದು ಹೊಡೆದು ಬಿಡ್ತೀವಿ. ಅದರಿಂದ ಅದು ಎಲ್ಲ ಸ್ವಲ್ಪ ಒಣಗೋಗುತ್ತೆ. ಗಿಡದ ಪಕ್ಕದಲ್ಲಿ ನೀಟಾಗಿದ್ದರೆ ಗಿಡ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಮತ್ತು ಗಿಡದ ಪಕ್ಕದಲ್ಲಿ ಹುಲ್ಲಿದ್ರೆ ಏನಾಗುತ್ತೆ, ಹುಳ ಬಂದುಬಿಡುತ್ತೆ. ಈ ಹಸಿರು ಹುಳ ಇರುತ್ತಲ್ವ, ಹಸಿರು ಹುಳ ಬಂದುಬಿಟ್ರೆ ಗಿಡನೆಲ್ಲ ಎಲೆ ಎಲ್ಲ ತಿಂದಾಗುತ್ತೆ. ಅದಕ್ಕೆ ಕ್ಲೀನಾಗಿ ಇಡಬೇಕು, ಗಿಡದ ಪಕ್ಕದಲ್ಲಿ ಕ್ಲೀನಾಗಿ ಇಡಬೇಕು ಯಾವಾಗೂ. ನೋಡಿ ಫುಲ್ಲು ಆಲ್ಮೋಸ್ಟ್ ಎಲ್ಲ ಮುಗೀತು. ಎಲ್ಲ ಲಾಸ್ಟಲ್ಲಿದ್ದಾರೆ. ಮೇಲುಗಡೆ 2 ತೋಟನೂ ಲಾಸ್ಟ್ ಟೈಮ್ ಅದಕ್ಕಂತಲೇ ಬಂದು ಕ್ಲೀನ್ ಮಾಡಿದ್ದಾರೆ. ಇದೊಂದು ಮಾತ್ರ ಪೆಂಡಿಂಗ್ ಇತ್ತು. ಟೊಮೆಟೊ ಬೇಗ ಬಿಡಿಸಿದ್ದಾಯ್ತಲ್ವ, ಅದಕ್ಕೆ ಈ ಕೆಲಸ ಮಾಡಿಸ್ತಾಯಿದ್ವಿ. ಎಲ್ಲ ಮುಗೀತು. ಕೆಲಸದವರೆಲ್ಲ ಮನೆಗೆ ಹೋದರು. ನಮ್ಮಪ್ಪ, ನನ್ನ ಮಗ, ನಮ್ಮಮ್ಮ ಎಲ್ಲರೂ ಹೊರಟೋದ್ರು ಗಾಡಿಯಲ್ಲಿ. ನಾನು ನಡ್ಕೊಂಡು ಹೋಗ್ತಾಯಿದ್ದೀನಿ. ಅಲ್ಲಿರೋದು ನಮ್ಮ ತೋಟ. ಮಳೆ ಬಿದ್ದಿರೋದಕ್ಕೆ ಚೆನ್ನಾಗಿದೆ. ಮಳೆ ಬಿದ್ದರೆ ತುಂಬ ಕಷ್ಟ ಇಲ್ಲಿ ಬರೋಕ್ಕೆ. ಮನೆ ಹತ್ರ ಬಂದು ಮೇಯ್ನ್ ರೋಡ್ ಇದು. ಕಾಮಸಮುದ್ರ ಬಂಗಾರಪೇಟೆ ಮೇಯ್ನ್ ರೋಡ್ ಚೆನ್ನಾಗಿ ಹಾಕಿದ್ದಾರೆ ನೋಡಿ. ರೋಡ್ ಕೆಲಸ ಮಾಡೋರು ಈ ಮೋರಿ ಎಲ್ಲ ಹಾಕಿ ನೀರು ಹೋಗೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ನಾವು ಮತ್ತು ಇಲ್ಲೆಲ್ಲ ಹಳ್ಳ ಬಿದ್ದೋಗಿತ್ತು, ಮಳೆ ನೀರು ಬಂದುಬಿಟ್ಟು ನಾವು JCBಯಲ್ಲಿ ಸ್ವಲ್ಪ ಮಣ್ಣು ಹಾಕಿಸಿ ರೆಡಿ ಮಾಡ್ಕೊಂಡಿದ್ದೀವಿ ನೋಡಿ. 3 ತೆಂಗಿನ ಮರ ಇದೆ ನಮ್ಮದು. 3 ಮರ. ಫುಲ್ಲು ಹಸುಗಳು, ಹುಲ್ಲು. ಇದು ನಮ್ಮದೇ ಜಮೀನಲ್ಲಿ ನಾವು ರೋಡ್ ಮಾಡ್ಕೊಂಡಿದ್ದೀವಿ. ನಮ್ಮ ಮನೆಗೆ ಹೋಗಬೇಕು ಅಂತ, ನಮ್ಮ ಮನೆಗೆ ಮತ್ತು ನಮ್ಮ ಚಿಕ್ಕಪ್ಪವ್ರ ಮನೆಗೆ. ನೋಡಿ ಇದು 3 ಹಸು ನಮ್ಮದು. ಇದು ಹಾಲು ಕರೆಯಲ್ಲ, ಇನ್ನೆರಡು ಹಾಲು ಕೊಡುತ್ತೆ. ನಮ್ಮ ಮನೆ ಹತ್ರ ದಾಳಿಂಬೆ ಗಿಡ, ನಲ್ಲಿಕಾಯಿ ಗಿಡ ನೋಡಿ. ಮಾವಿನ ಮರ ಅದೇ ಬೆಳೆದಿರೋದು. ನಾವು ತಿಂದಾಕಿರೋ ಬೀಜದಲ್ಲಿ ಬಂದಿದೆ. ಇದು ಏನು ಮರ ಹೇಳಿ ನೋಡೋಣ. ಇದು ರಾಮ್ ಸೀತಾಫಲ ಅಂತಾರಲ್ವ ಅದು.
ನೋಡಿ, ಇದೊಂದು ತೆಂಗಿನಕಾಯಲ್ಲಿ ಇದು ಮೊಳಕೆ ಬಂದಿತ್ತು, ಅದನ್ನು ನಾವು ಮಣ್ಣಲ್ಲಿ ಹಾಕಿ ರೆಡಿ ಮಾಡಿದ್ದೀವಿ. ಇದು ನಮ್ಮ ಹಸುಗಳು ಕಟ್ಟಾಕೋ ಶೆಡ್ಡು. ಇದರಲ್ಲಿ ಚೇಪೆಕಾಯಿ ಗಿಡ ಇದೆ, ಒಂದು ಮಾವಿನ ಮರ ಇದೆ, ಮಲ್ಲಿಗೆ ಗಿಡ, ರೋಜಾ ಗಿಡ. ಚೇಪೆಕಾಯಿ ನೋಡಿ ಟೇಸ್ಟ್ ಚೆನ್ನಾಗಿರುತ್ತೆ, ಎಲ್ಲ ಚಿಕ್ಕ ಚಿಕ್ಕದಾಗಿದೆ ಇವಾಗ. ನೋಡಿ, ಇಲ್ಲೊಂದು ದಾಳಿಂಬೆ ಗಿಡ ಇದೆ. ಇಲ್ಲಿರೋದೆಲ್ಲ ನಾವು ತಿನ್ನೋದಕ್ಕಿಂತ ಈ ದಾರಿಯಲ್ಲಿ ಬರೋರು ಹೋಗೋರು ತಿನ್ನೋರು, ಯಾಕಂದ್ರೆ ನಾವು ತೋಟದ ಇರ್ತೀವಿ, ಯಾರು ನೋಡಲ್ಲ, ಎಲ್ಲ ಕಿರ್ಕೊಂಡು ತಿಂದಾಕ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡಿ. ಯಾರು ನಮ್ಮ ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.